ಸಂಚಿತ್ ಸಂಜೀವ್ ಅವರ ಚೊಚ್ಚಲ ಸಿನಿಮಾ ಮ್ಯಾಂಗೋ ಪಚ್ಚ ಬಿಡುಗಡೆ ಆಗಿದ್ದು ರಾಜ್ಯಾದ್ಯಂತ ಅದ್ಭುತವಾದ ರೆಸ್ಪಾನ್ಸನ್ನು ಪಡ್ಕೋತಾ ಇದೆ. ಸೊ ಈ ಸಿನಿಮಾದ ಗೆಲುವಿನ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನು ಮಾಡಿರುವಂಥ ಮಯೂರ್ ಪಟೇಲ್ ಅವರು ಮತ್ತು ಸಿನಿಮಾದ ಡೈರೆಕ್ಟರ್ ಆದ ವಿವೇಕ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸೊ ಇತ್ತೀಚಿನ ಸಿನಿಮಾಗಳು ನೋಡ್ತಾ ಇದ್ದರೆ ಇದು ಮಯೂರ್ ಪಟೇಲ್ 2.0 ಅಂತ ಅನಿಸ್ತಾ ಇದೆ ಸರ್. ಯಾಕೆಂದರೆ ಆ ಮಟ್ಟಿಗಿನ ಒಂದು ಪಾತ್ರಗಳು ನಿಮ್ಮನ್ನು ಹರಿಸಿ ಬರ್ತಿರುವಂಥದ್ದು. ಯಾಕೆಂದರೆ ಪೆಪ್ಪದಲ್ಲಿ ನೋಡಿದಾಗಲೂ ಅಷ್ಟೇ ಒಂದು ಇಂಪ್ಯಾಕ್ಟ್ ಮಾಡಿದಂಥ ಪಾತ್ರ. ಈಗ ನಾಗಪ್ಪನೂ ಕೂಡ ಅಷ್ಟೇ ಸೌಂಡ್ ಮಾಡಿದ್ದಾನೆ ಸರ್. ಯಾಕೆಂದರೆ ಆ ಪಾತ್ರ ನೋಡೋದಾದರೆ ಅದಕ್ಕಿರುವಂಥ ಆರ್ಕ್ ಇದಿಲ್ಲ, ಅದ್ಭುತವಾಗಿರುವಂಥದ್ದು. ಯಾಕೆ ತಮ್ಮನಾಗಿ ಆ ನಂತರಲ್ಲೇ ಒಂದಷ್ಟು ಕತೆ ನೋಡಿದ್ರೆ ಜನಕ್ಕೆ ಈಗ ಬಿಟ್ಕೊಟ್ಟಂಗೆ ಆಗುತ್ತೆ. ಸೊ ಬ್ಲೆಸ್ಟ್ ಅನಿಸುತ್ತೆ ಈ ಥರದೊಂದು ಬಳಗದಲ್ಲಿ ಒಂದು ಪ್ರಮುಖ ಪಾತ್ರ ತಾವು ಮಾಡಿರುವಂಥದ್ದು. ಟು ಬಿ ವೆರಿ ಫ್ರ್ಯಾಂಕ್, ನನಗೆ ತುಂಬ ಐ ಆಮ್ ಲಕ್ಕಿ ಟು ಹ್ಯಾವ್ ಸಚ್ ಎ ಗುಡ್ ಟೀಮ್. ನಮ್ಮ ಡೈರೆಕ್ಟ್ರು ವಿವೇಕ್ ಅವರಾಗಿರಲಿ, ಅವ್ರ ತಂಡ ಆಗಿರಲಿ, ಎಲ್ಲ ಫ್ರೆಶ್ನೆಸ್ ಇರೋಂಥ ಒಂದು ಟೀಮು. ಅದ್ರ ಜೊತೆಗೆ ನಮ್ಮ ಇಡೀ ಕಲಾವಿದರ ಬಳಗನೂ ಅಷ್ಟೇ. ಈ ಸಿನಿಮಾದಲ್ಲಿ ಒಬ್ರಿಗೊಬ್ಬರು ಬೆನ್ನು ತಡ್ಕೊಂಡು ನಾವು ಇಡೀ ಸಿನಿಮಾ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಯ್ತು ಯಾವಾಗ ಮುಗೀತು ಅಂತಲೇ ಗೊತ್ತಾಗಿಲ್ಲ. ಅಷ್ಟು ನೀಟಾಗಿ ಪ್ರತಿಯೊಂದು ಸೀನ್ಗೂ ಅಷ್ಟೇ ಟೈಮ್ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಮಾಡಿ ಆರಾಮಾಗಿ ಮಾಡಿ, ನೋ ಪ್ರಾಬ್ಲಮ್, ಕೂಲಾಗಿ ಮಾಡಿ. ಯಾವಾಗ ಕಲಾವಿದರಿಗೆ ನೀವು ಒಂದು ಬೌಂಡ್ರಿ ಹಾಕ್ಬಿಟ್ಟು ಇಷ್ಟೆಲ್ಲ ಮಾಡಬೇಕು ಅಂದ್ಬಿಟ್ರೆ ಸ್ವಲ್ಪ ಒಂಚೂರು ಪರ್ಫಾರ್ಮೆನ್ಸಸ್ಸಲ್ಲಿ ಆ ಕಡೆ ಈ ಕಡೆ ಆಗ್ಬೋದು ಹೊರತು. ಇಲ್ಲಿ ಟೈಮ್ ಕೊಟ್ಟು ನೀಟಾಗಿ ಮಾಡಿ ಅನ್ನೋದಕ್ಕೆ ಪ್ರತಿಯೊಬ್ಬರೂ ಅವ್ರವ್ರ ಪಾತ್ರಕ್ಕೆ ನಮಗೆ ಕೈಯಲ್ಲಾದಷ್ಟು ನಾವು ಅದಕ್ಕೆ ಜೀವ ತುಂಬ ಪ್ರಯತ್ನ ಮಾಡಿದ್ದೀವಿ. ಅದರಿಂದ ಇವತ್ತು ನೋಡಿದವರೆಲ್ಲನೂ ನನ್ನೊಬ್ಬನ ಕ್ಯಾರೆಕ್ಟ್ರಿಗೆ ಅಂತಲ್ಲ, ಯಾರ್ಯಾರು ನಮ್ಮ ಬೇರೆ ಬೇರೆ ಆರ್ಟಿಸ್ಟ್ ಇದ್ದಾರೆ ಎಲ್ಲರ ಕ್ಯಾರೆಕ್ಟ್ರಿಗೂ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾರೆ. ಇವಾಗ ನಮಗೆ ಮುಖ್ಯವಾಗಿ ನಮ್ಮ ಸಿನಿಮಾದ ನಾಯಕ ನಟ ಸಂಚಿ ನಾವು ಅಂದ್ಕೊಂಡೇ ಇರಲಿಲ್ಲ. ನಾವೇನೋ ಡೈರೆಕ್ಟ್ರಾಗಿ ಬರ್ಬೋದು ಅಂದ್ಕೊಂಡಿದ್ವಿ. ನೋಡ್ರಿ ಇವತ್ತು ಕಲಾವಿದರಾಗಿ ನಿಮ್ಮ ಮುಂದೆ ಬಂದು ನಿಂತು ಇವತ್ತು ಎಷ್ಟು ಚೆನ್ನಾಗಿ ಪ್ರೂವ್ ಆಗಿದ್ದಾರೆ. ಫಸ್ಟ್ ಸಿನಿಮಲ್ಲೇ ಎಷ್ಟೋ ನನ್ನ ಪ್ರಕಾರ ಒಂದು 5-6 ಸಿನಿಮಾ ಮಾಡಿ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ನಿಟ್ಟಿನಲ್ಲಿ ಅವರು ಸಿನಿಮಾ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಈ ಒಂದು ಪ್ರಾಜೆಕ್ಟಲ್ಲಿ ನಾನು ಭಾಗಿಯಾಗಿರೋದು ನನಗೆ ತುಂಬ ಖುಷಿ ಕೊಟ್ಟಿರೋ ವಿಷಯ. ಸುದೀಪ್ ಅವ್ರನ್ನ ಪ್ರೀತಿಯಿಂದ ಕ್ಯಾಪ್ಟನ್ ಅಂತ ಕರಿತೀರಿ. ಸೊ ಸಿನಿಮಾ ಮೇಲೆ ನಿಮಗೆ ಎಷ್ಟು ಆಸೆ ಇದೆ, ನಿಮ್ಮ ಸಕ್ಸಸ್ ಬಗ್ಗೆ ಅವ್ರಿಗೂ ಅಷ್ಟೇ ಆಸೆ ಇದೆ. ಯಾಕೆಂದರೆ ಪ್ರತಿಯೊಂದು ಹಂತಲ್ಲಿ ಅವ್ರ ಕಡೆಯಿಂದ ಏನಾದ್ರು ಕೆಲಸ ಆಗ್ತಿದೆ ಅಂದರೆ ಅಲ್ಲಿ ನಿಮ್ಮ ಹೆಸರು ಇದ್ದೇ ಇರುತ್ತೆ, ಮಯೂರವ್ರಿಗೆ ಏನಾದ್ರು ಆಗಬೇಕು ಅಂತ. ಈ ಸಿನಿಮಾದಲ್ಲಿ ಅವರೇ ಕರೆದು ಈ ಥರದ್ದು ಒಂದು ಪಾತ್ರ ಇದೆ, ನೀವೇ ಮಾಡಬೇಕು ಅಂತ ಪ್ರೀತಿಯನ್ನು ಕರೆಯೋದಿಲ್ಲ. ಅದ್ಭುತ, ಅದಕ್ಕೆ ಇಷ್ಟ ಇರೋದು ಆ್ಯಕ್ಚುಲಾಗಿ ಕ್ಯಾಪ್ಟನ್ ಅನ್ನೋ ಪದಕ್ಕೆ ಸರಿಯಾದ ಒಂದು ಇದು. ಸೊ ಆ ಥರದ್ದು ಆಶ್ಚರ್ಯ ಕೊಟ್ಟಿದ್ದ ವಿಷಯ ಏನು ಗೊತ್ತಾ ನಿಮಗೆ? ಫಸ್ಟ್ ನನಗೆ ಫೋನ್ ಮಾಡಿಬಿಟ್ಟು ಯಾರು ಯೋಗಿ ಒಂದು ಕತೆ ಇದೆ ಕೇಳು, ಡೈರೆಕ್ಟ್ರು ವಿವೇಕ್ ಅಂತ ಫೋನ್ ಮಾಡ್ತಾರೆ. ಆಯಿತು ಮಗ ಅಂತ ಡನ್. ಅದಾದಮೇಲೆ ವಿವೇಕ್ ಅವ್ರು ಬರ್ತಾರೆ. ನಾವಿಬ್ಬರು ಕೂತ್ಕೊಂಡು ನಾವೇನೋ ಒಂದು ಲೈನ್ ಹೇಳ್ತೀವಿ ಅಂದರೆ 6 ಅವರ್ ಕೂತ್ಕೊಂಡು ಕಾಫಿ ಶಾಪ್ ಓನರೇ ಯಾವಾಗ ಎದ್ದೋಗ್ತಾರೋ ಲೆವೆಲಿಗೆ ನೋಡೋ ಥರ ಕೂತ್ಕೊಂಡು ಇಡೀ ಸ್ಕ್ರಿಪ್ಟ್ ಬಗ್ಗೆ ಯೋಚನೆ ಮಾಡಿ ಮಾತಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ಫಸ್ಟ್ ಶೆಡ್ಯೂಲ್ ಮುಗಿಯೋವರೆಗೂ ನನಗೆ ಕ್ಯಾಪ್ಟನ್ ಅವರೇ ನನ್ನನ್ನು ಸಜೆಸ್ಟ್ ಮಾಡಿರೋಂಥ ಗೊತ್ತೇ ಇಲ್ಲ ನನಗೆ. ಅದು ಮುಗಿಸ್ಕೊಂಡು ಯಾವಾಗ ನಾನು ಒಂದು ಸರಿ ಯಾವುದೋ ಒಂದು ವಿಷಯಕ್ಕೆ ಸಿಕ್ಕಿದಾಗ ಅಲ್ಲಿ ನನಗೆ ಹೇಳ್ತಾರೆ, ಇವನು ತುಂಬ ಚೆನ್ನಾಗಿ ಮಾಡ್ತಿದ್ದೆ ಅಂತಲ್ಲ, ಅವ್ನು ಚೆನ್ನಾಗಿ ನಡೀತಾ ಇದೆ ಗೊತ್ತಾ ನನ್ನ ವಿಷಯ ಅದು ಏನು ನಾನೇ ಸಜೆಸ್ಟ್ ಮಾಡಿದ್ದೀನಿ ಹೆಸರು ಅಂದರೆ. ಅಲ್ಲಿವರೆಗೂ ನಂಗೆ ಗೊತ್ತೇ ಇಲ್ಲ. ಅಲ್ಲಿ ನಾನು ಸರ್ಪ್ರೈಸ್ ಥ್ಯಾಂಕ್ ಯು ಸೋ ಮಚ್ ಅಂದೆ. ಇಲ್ಲ ಕಣ, ನಿನ್ನಂಥ ಕಲಾವಿದನಿಗೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಬೇಕು. ಆ ಸ್ಕ್ರಿಪ್ಟ್ಗಳು ಬಂದಾಗಲೇ ನೀನೇನು ಅಂದ್ಕೊಂಡಿದ್ಯಾ ನಿನ್ನ ಒಳಗಿರೋಂಥ ವಿಷಯಗಳು ಹೊರಗಡೆ ಬರ್ತವೆ. ಸೊ ಪ್ಲೀಸ್ ಒಳ್ಳೊಳ್ಳೆ ಪಾತ್ರಗಳನ್ನ ಚೂಸ್ ಮಾಡು ಅಂತ ನನಗೆ ತುಂಬ ಇವತ್ತೇ ಅಂತಲ್ಲ, ನಾವು ಆವಾಗ ಗುನ್ನ ಅಂತ ಒಂದು ಸಿನಿಮಾ ಮಾಡಿದ್ವಿ ಜೊತೆಗೆ. ಆವತ್ತಿಂದನೂ ಇಸ್ ಬೀನ್ ಆಲ್ವೇಸ್ ಅ ಸಪೋರ್ಟಿವ್. ಒಂದು ಎಲ್ಡರ್ ಬ್ರದರ್ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರತಿಯೊಂದಕ್ಕೂ ನಾನು ತಪ್ಪು ಮಾಡೋದು ನೀನು ಮಾಡ್ತಾಯಿರೋ ತಪ್ಪು ಅಂತ ಹೇಳಿರೋಂಥ ವ್ಯಕ್ತಿ. ಸರಿ ಮಾಡಬೇಕಾದ್ರೆ ಇವಾಗ ಸರಿಯಾಗಿ ಮಾಡ್ತಾಯಿದ್ಯಾ, ಇನ್ನು ಮುಂದೆ ಇದೇ ಥರ ಸರಿ ಮಾಡ್ಕೊಂಡು ಹೋಗು ಅಂತ ಹೇಳಿದಂಥ ಒಂದು ಎಲ್ಡರ್ ಬ್ರದರ್ ಫೀಲಿಂಗ್ ನನಗೆ. ಸೊ ಐ ಆಮ್ ಬ್ಲೆಸ್ಡ್. ಮೇ ಬಿ ಅದೇ ಕಾರಣ ಇರಬೇಕು. ಯಾಕೆಂದರೆ ಅಣ್ಣನಾಗಿ ಅವ್ರು ನಿಮಗೆ ಸಾಥ್ ಕೊಟ್ಟರು, ನೀವು ಅಣ್ಣನಾಗಿ ತಮ್ಮನಿಗೆ ಸಾಥ್ ಕೊಡು ಅಂತ ಅಂದ್ಬಿಟ್ಟು ಈಗ ಹಂಗೆ ಆಗಿದೆ. ಎಸ್ ಆ್ಯಂಡ್ ಯಾವತ್ತು ಹೇಳ್ದಂಗೆ ಹೇಳಿ, ಒಂದು ಸಿನಿಮಾ ಒಂದು ಕತೆ ಅಂತ ಬಂದಾಗ ನಾವು ಹೆಂಗೆ ಇವಾಗ ಸಂಗೀತದಲ್ಲಿ ಸರಿಗಮ ಪದ ನಿಸ ಬಿಟ್ಟರೆ ಅದಕ್ಕಿಂತ ಹೊರಗೆ ನಾವೇನೂ ಹೋಗ್ಲಿಕ್ಕಾಗಲ್ಲ. ಹಂಗೆ ಸಿನಿಮಾ ಕತೆಗಳಲ್ಲೂ ಕೆಲವೇ ಪ್ಯಾಟ್ರನ್ ಕತೆ ಸಿರೋದು, ಅದನ್ನು ನಾವು ಹೇಳುವಂಥ ವಿಧಿ ಮಾತ್ರ ನಾವು ಚೇಂಜ್ ಮಾಡ್ಕೋತೀವಿ. ಆ ಥರ 2001ರಿಂದ 2011ವರೆಗೂ ನಡೆಯುವಂಥ ಆ ಒಂದು ಘಟ್ಟದಲ್ಲಿ ನಡೆಯುವಂಥ ಒಂದು ಕತೆ ಏನಿದೆ ಅದನ್ನು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮೈಸೂರನ್ನ ಈ ಲೆವೆಲ್ಗೂ ತೋರಿಸ್ಬೋದಾ ಅನ್ನೋದು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ. ಅದಕ್ಕೆ ನಂಬರ್ 1 ಒಂದು ನಮ್ಮ ಡೈರೆಕ್ಟ್ರು ಮತ್ತು ಅವ್ರ ತಂಡ ಒಂದೊಂದು ಗಲ್ಲಿಗಳು ಮೈಸೂರಲ್ಲಿರುವಂಥದ್ದು ಗಲ್ಲಿಗಳು ಅವ್ರಿಗೆ ಗೊತ್ತಿದೆ. ಅದನ್ನು ಚೆನ್ನಾಗಿ ತೋರಿಸಿರೋಂಥ ನಮ್ಮ ಶೇಖರ್ ಚಂದ್ರು ಕ್ಯಾಮ್ರಾಮನ್ ಸರ್ ಅಷ್ಟೇ ಚೆನ್ನಾಗಿ. ಇವತ್ತು ನನಗೆ ನಮ್ಮ ತಂದೆ ಆಗಿರ್ಬೋದು, ದೊಡ್ಡ ಹಿರಿಯರಾಗಿರ್ಬೋದು ಹೇಳೋದು ಯಾವತ್ತಂದ್ರೆ ಸಿನಿಮಾ ಅಂದ್ರೇನು,
ಕಣ್ಣಿಗೆ ಕಿವಿಗೆ ಮೋಸ ಆಗಬಾರ್ದು, ನೋಡ್ಲಿಕ್ಕೆ ಚೆನ್ನಾಗಿರಬೇಕು, ಕೇಳಲಿಕ್ಕೆ ಚೆನ್ನಾಗಿರಬೇಕು. ಅದೇ ಥರ ನಮ್ಮ ಚರಣ್ ಅವ್ರು ಮ್ಯೂಸಿಕ್ ಡೈರೆಕ್ಟ್ರು ಅದ್ಭುತವಾಗಿ ಈಸ್ ಗಿವನ್ ದಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಆಮೇಲೆ ನಿಮಗೆ ಹಸರವ ಸಾಂಗು, ಆಮೇಲೆ ಎಸ್ಪೆಷಲಿ ಡ್ಯುಯೆಟ್ ಸಾಂಗ್ ಅಂತೂ ಬಂದಾಗೆಲ್ಲ ಥಿಯೇಟ್ರಲ್ಲಿ ಅವ್ರಿಗಿಂತ ಜೋರಾಗಿ ನಾನೇ ಆಡ್ತಾ ಇರ್ತೀನಿ. ಸೊ ಅವರಿಬ್ಬರು ಒಂಥರ ನಮಗೆ ಒಂದು ಪ್ಲಸ್ ನಮ್ಮ ಸಿನಿಮಾಗೆ, ಈ ಒಂದು ಹೊಸ ತಂಡಕ್ಕೆ ಅವರಿಬ್ಬರು ಪ್ಲಸ್. ಅದಕ್ಕಿಂತ ಇನ್ನೊಂದು ಸ್ಟೆಪ್ ಒಂಚೂರು ಹಂಗೆ ಬಂದಾಗ ನಮ್ಮ ಪ್ರಿಯಾ ಬಾಬಿಯವರ ಮೊದಲನೇ ಪ್ರೊಡಕ್ಷನಲ್ಲಿ ನಾನಿರೋದು, ಅದೊಂದು ಖುಷಿ. ಆಮೇಲೆ ಯೋಗಿ ನನ್ನ ಹಳೆಯ ಸ್ನೇಹಿತ, ಕಾರ್ತಿಕ್ ಅವರ ಪ್ರೊಡಕ್ಷನ್ KRJಲ್ಲಿ ಮಾಡಿರೋಂಥದ್ದು ಇನ್ನೊಂದು ದೊಡ್ಡ ಖುಷಿ ನನಗೆ. ಸರಿ, ನಾವು ಡೈರೆಕ್ಟ್ರೆ ಅಂದರೆ ಲೆಗಸಿ ಇರುವಂಥ ಫ್ಯಾಮಿಲಿ, ಆ ಕುಟುಂಬದಿಂದ ಒಬ್ಬ ಹೀರೋ ಹೊಸದಾಗಿ ಬರ್ತಾನೆ, ಡೆಬ್ಯೂ ಸಿನಿಮಾ ಅಂತಂದರೆ ಆ ಕಥೆಗಳು ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲ ಮೊದಲ ಸಿನಿಮಾ ಅಂದಾಗೆ ಲವ್ ಸ್ಟೋರಿ ಈ ಥರದ್ದೆಲ್ಲ ಒಂದು ಸೇಫ್ ಗೇಮ್ ಅನ್ನೋ ಕಾರಣಕ್ಕೆ ಒಂದು ಕಮರ್ಷಿಯಲ್ ಇರುವಂಥ ಕಥೆಗಳಿಗೆ ಹೋಗ್ತಾರೆ. ಸೊ ಅಂಥ ಒಬ್ಬ ಸಂದರ್ಭದಲ್ಲಿ ನೀವು ಈ ಥರದೊಂದು ಕತೆ ತೊಗೊಂಡೋಗಿದ್ರಲ್ಲ ಡೆಬ್ಯೂ ಡೈರೆಕ್ಟ್ರಾಗಿ ಡೆಬ್ಯೂ ಹೀರೋಗೆ, ಸೊ ಹೇಗಿತ್ತು ಆರಂಭದಲ್ಲಿ ಅದಂತ? ಇಲ್ಲ ಇದು ಇಲ್ಲ ಲೇಪಲಿದ್ದಲ್ಲ ಇಲ್ಲ ನನಗೆ ಡೆಬ್ಯೂಗೆ ಈ ಥರ ಮಾಡಬೇಕು ಈ ಥರ ಮಾಡಬಾರ್ದು ಅನ್ನೋದೇನಿರಲಿಲ್ಲ. ನನಗೆ ಮೈಸೂರಿಗೆ ಒಂದು ಕಥೆ ಹೇಳಬೇಕಿತ್ತು, ನಾನು ನೋಡಿರೋ ಜಾಗಗಳಲ್ಲಿ ಕಥೆ ನಡೀಬೇಕು, ಪ್ಲಸ್ ಒಂದು ಹೊಸ ಮುಖ ಬಂದರೆ ಈ ಕಥೆ ತುಂಬ ಚೆನ್ನಾಗಾಗುತ್ತೆ ಅನ್ನೋದು. ನನಗೂ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಅಂದರೆ ಕನ್ಸಿಡ್ರೇಷನ್ಸ್ ಇದೆ ಡೆಬ್ಯೂ ಫಿಲ್ಮ್ಗೆ ಅಂತ. ಬಟ್ ಸಂಚಿತ್ ಆ ಥರದ್ದು ಯಾವುದೇ ಕನ್ಸಿಡ್ರೇಷನ್ ಇರಲಿಲ್ಲ. ಅವ್ರು ಒಳ್ಳೆ ಫಿಲ್ಮ್ ಮಾಡಬೇಕು ಅಂತ ಇತ್ತು ಅಷ್ಟೇ ಬಿಟ್ಟರೆ ನನ್ನ ಮೊದಲನೇ ಸಿನಿಮಾದೆಲ್ಲ ಪೆಡ್ಲರು, ಇದು ಕ್ರೈಮು ಆ ಥರದ್ದೆಲ್ಲ ಏನೂ ಅವ್ರಿಗೆ ಇದಿರಲಿಲ್ಲ. ಒಂದು ಒಳ್ಳೆ ಪಾತ್ರ, ಆಮೇಲೆ ಅದಕ್ಕೆ ಎಲ್ಲ ಜಸ್ಟಿಫಿಕೇಷನ್ಸು ಇದೆ ಅವ್ನು ಮಾಡೋ ಕೆಲಸಕ್ಕೆ, ಅವ್ನಿಗೆ ಸಿಗೋ ಸೋಕಾಲ್ಡ್ ಶಿಕ್ಷೆಗೆ, ಎಲ್ಲದಕ್ಕೂ ಸಿನಿಮಾದಲ್ಲಿ ಒಂದು ಒಳ್ಳೆ ಒಂದು ರೌಂಡ್ ಆಫ್ ಇದೆ, ಯಾವುದೂ ಇನ್ಕಂಪ್ಲೀಟ್ ಇಲ್ಲ. ಸೊ ಅದಕ್ಕೆ ಸಂಚಿತ್ಗೆ ಇದು ತುಂಬ 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 ಇಷ್ಟ ಆಯಿತು. ಪ್ಲಸ್ ತುಂಬ ಇಂಪಾರ್ಟೆಂಟ್ ಸಿನಿಮಾ ಕೂಡ ಅಂತಲೂ ಅನ್ನಿಸ್ತು. ಅದಾದ್ಮೇಲೆ ಸುದೀಪ್ ಸರ್ಗೂ ಇಷ್ಟ ಆಯಿತು, ಪ್ರಿಯಾ ಮೇಡಮ್ಗೂ ಇಷ್ಟ ಆಯಿತು. ಪ್ಲಸ್ ಕಾರ್ತಿಕ್ ಮತ್ತು ಯೋಗಿ ಅವರು ತುಂಬ ಮುಂಚೆಯಿಂದನೇ ಅವ್ರಿಗೆ ಗೊತ್ತಿತ್ತು ಕತೆ. ಸೊ ಹೊಸದಾಗಿ ಬಂದಿದ್ದು ಪ್ರಿಯಾ ಮೇಡಮ್ ಮತ್ತು ಸುದೀಪ್ ಸರ್. ಸೊ ಅವ್ರಿಗೆ ಹೇಳಿ ಅವರು ಒಪ್ಪಿ ಈ ಸಿನಿಮಾನ ಮಾಡೋಣ ಅಂತಾಯಿತು. ಯಾರೂ ಆ ಥರದ್ದು ಯಾವುದೇ ಥರದ ಮುಜುಗರ ಪಡಲಿಲ್ಲ. ಮೊದಲನೇ ಸಿನಿಮಾ ಈ ಥರದ ಅಂದರೆ ಮ್ಯಾಂಗೋ ಅಂತೀರಾ, ಗಾಂಜಾ ಅಂತೀರಾ, ಇದನ್ನೆಲ್ಲ ಚೇಂಜ್ ಮಾಡ್ಬೋದಾ, ಗಾಂಜಾನ ಚೇಂಜ್ ಮಾಡಿ ಬೇರೆದಕ್ಕೆ, ಆ ಥರ ಯಾರು ಏನೂ ಕೇಳಲಿಲ್ಲ. ಅಂದರೆ ಅದು ತುಂಬ ತುಂಬ ಖುಷಿ ಒಬ್ಬ ಡೆಬ್ಯೂ ಡೈರೆಕ್ಟರ್ ಆಗಿ. ಅಂದರೆ ಬರ್ದಿರೋ ಕಥೆ ಏನೂ ಚೇಂಜ್ ಮಾಡದೆ ಹಾಗೆ ಶೂಟ್ ಮಾಡಿ ಹಾಗೆ ಎಡಿಟ್ ಮಾಡಿ ಜನರಿಗೆ ಪ್ರೆಸೆಂಟ್ ಮಾಡಿರೋ ಒಂದು ಅನುಭವ. ಸೊ ಅದು ಇವಾಗ ಎಲ್ರಿಗೂ ಇಷ್ಟ ಆಗ್ತಿರೋದು ಇನ್ನೂ ಖುಷಿ. ಸೊ ಈಗ ಇಲ್ಲಿ ತನಕ ನಮ್ಮ ಮೈಸೂರು ಅಂತಂದರೆ ಅರಮನೆ, ಅಂಬಾರಿ, ಚಾಮುಂಡಿ ಬೆಟ್ಟ ಆ ಥರದ್ದೆಲ್ಲ ಯೋಚನೆ ಇತ್ತು. ಬಟ್ ಇಲ್ಲೂ ಒಂದು ಈ ಥರದ್ದೊಂದು ವಿಚಾರ ಇದೆ ಅಂತ ಅಂದ್ಬಿಟ್ಟು ಮೊದಲ ಬಾರಿಗೆ ನೀವು ತೋರಿಸ್ಕೊಟ್ಟಿದ್ರೆ ಸೊ ತುಂಬ ಕಣ್ಣೆದುರಿಗೆ ನೋಡಿದ್ದು. ಯಾಕೆಂದರೆ ಸಮಾಜ ಈ ಮಟ್ಟದಲ್ಲಿ ಹೋಗ್ತಾರೆ. ಈಗ ಲೇಟೆಸ್ಟ್ ಬರ್ತಿರೋಂಥ ಒಂದಷ್ಟು ಸಿನಿಮಾಗಳು ಮಾಫಿಯಾ ಮೇಲೆ ಹೋಗ್ತಾ ಇದೆ. ಬಟ್ ಇದ್ದಂಥ ಮಾಫಿಯಾ ಎಲ್ಲಿ ಹುಟ್ಟಿತು ಅಂತ ತೋರಿಸೋದಿಲ್ಲ, ಭಾಳ ಚಾಲೆಂಜಿಂಗ್. ಸೊ ಮೈಸೂರು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದೀರಿ ಅದನ್ನ. ಮೈಸೂರು ಆ್ಯಕ್ಚುಲಿ ಅದೇ ನಮಗೂ ಸಿನಿಮಾ ನೋಡ್ಬೇಕಾಗಲ್ಲ ಅನಿಸ್ತಾ ಇತ್ತು. ಅಂದರೆ ಬರೀ ಬೃಂದಾವನ್ ಗಾರ್ಡನ್ಸ್ ತೋರಿಸ್ತಾರೆ, ಬೆಟ್ಟ ತೋರಿಸ್ತಾರೆ. ನಮ್ಮ ಮೈಸೂರು ಇದು ಬಿಟ್ಟು ಬೇರೆ ಸುಮಾರು ಇದೆಯಲ್ಲ, ಯಾಕೆ ಎಕ್ಸ್ಪ್ಲೋರ್ ಮಾಡಲ್ಲ ಅಂತ. ಆದರೆ ಏನಾಗುತ್ತೆ ಅಂದರೆ ಶೂಟಿಂಗಿಗೆ ಅಂತ ಮೈಸೂರಿಗೆ ಹೋದಾಗ ಅದೇ ಮೈಸೂರನ್ನೇ ತೋರ್ಸೋಕ್ಕಾಗಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ಇವಾಗ ಡೆಲ್ಲಿಲಿ ಯಾವುದೋ ಸಿನಿಮಾ ಶೂಟ್ ಮಾಡ್ತೀನಿ. ಈಗ ನಾನು ಡೆಲ್ಲಿಗೆ ಹೋದರೆ ನಾನು ರೆಡ್ ಫೋರ್ಟು, ತಾಜ್ ಮಹಲ್ ಇಂಥವೇ ನೋಡ್ಕೊಂಡು ಬರೋದು. ಆದರೆ ಡೆಲ್ಲಿಯವನೊಬ್ಬ ಅವ್ನು ಸಿನಿಮಾ ಮಾಡ್ತಾನಲ್ಲ, ಆವಾಗ ನಿಮ್ಗೆ ಗಲ್ಲಿ, ಅಲ್ಲಿ ಪೂರಿ, ಅಲ್ಲಿ ಚೋಲೆ ಭಟೂರೆ, ಗೋಲ್ಗಪ್ಪ ಅವೆಲ್ಲ ಸಿಗುತ್ತೆ. ಆ ಊರಿನವ್ರು ಮಾಡೋ ಸಿನಿಮಾಗಳಿಗೆ ಒಂದು ಕ್ವಾಲಿಟಿ ಇರುತ್ತೆ. ಅದು ಪ್ರಾಬಬ್ಲಿ ಎಲ್ರಿಗೂ ಇಷ್ಟ ಆಗಿರೋದು. ಅದು ನಮ್ಮ ಸಿನಿಮಾ ಅಂದರೆ ಮೈಸೂರು ಅಂತ ಅಲ್ಲ. ಈಗ ನೀವು ಫಾರ್ ಎಕ್ಸಾಂಪಲ್ ನಮ್ಮ ಇವರು ಸೂಫ್ರಮ್ಸು, ನಮ್ಮ ರಾಜ್ ಬಿ ಶೆಟ್ಟಿ ಅವ್ರ ಬಳಗದಲ್ಲಿ ಬರೋ ಸಿನಿಮಾ ಗರುಡ ಗಮನ ಅದೆಲ್ಲ ನೋಡಿದ್ರೆ ಮಂಗಳೂರು ಒಂದು ಕ್ಯಾರೆಕ್ಟರ್. ಸೊ ಅದೇ ಥರ ನನಗೆ ಮೈಸೂರು ಅದೇ ಥರದ ಒಂದು ಇಷ್ಟೇ ಗಟ್ಟಿ ಕಥೆಯಲ್ಲಿ ಮೈಸೂರು ಒಂದು ಕ್ಯಾರೆಕ್ಟರ್ ಆಗಬೇಕು ಅಂತ ನನಗೆ ಆಸೆ ಇತ್ತು. ಅದಾಯಿತು ಕೂಡ, ಅಷ್ಟೇ ಚೆನ್ನಾಗಾಯಿತು. ನನಗೆ ಸಿಕ್ಕ ಕಾಸ್ಟಿಂಗು ಅದಕ್ಕೆ ತುಂಬ ಹೆಲ್ಪ್ ಆಯಿತು. ಯಾಕೆಂದರೆ ಯಾವುದು ಈಗ ಮಯೂರ್ ಅವ್ರನ್ನ 25 ವರ್ಷದಿಂದ ನೋಡ್ತಾ ಇದ್ದಾರೆ, ಮಂಜು ಅವ್ರನ್ನ ಬೇರೆ ಥರ ನೋಡಿದ್ದಾರೆ, ಕಾಜಲ್ ಅವ್ರನ್ನೂ ಕೂಡ ಲಾಸ್ಟ್ ಒಂದು 3-4 ಇಯರ್ಸಿಂದ ನೋಡ್ತಾನೆ ಇದ್ದಾರೆ. ಬಾಂಡ್ ರವಿ, ಪೇಪೆ ಈ ಥರದ್ದೆಲ್ಲ ಫಿಲ್ಮ್ಗಳಲ್ಲಿ. ಸೊ ಯಾರೂ ಕೂಡ ತುಂಬ ಹೊಸ ಮುಖ ಏನಲ್ಲ ಇಲ್ಲಿ. ಆದರೆ ನಾವು ಪ್ರೆಸೆಂಟ್ ಮಾಡಿರೋ ರೀತಿ, ನಾವು ಅವ್ರಿಗೆ ಕೊಟ್ಟಿರೋ ಬಟ್ಟೆಗಳು, ಈಗ ನಮ್ಮ ಕ್ಯಾರೆಕ್ಟರ್ಗಳೆಲ್ಲ ಬಟ್ಟೆಗಳು ರಿಪೀಟ್ ಮಾಡ್ತಾವೆ. 3 ಸೀನಿಂದ ಹಾಕೊಂಡಿರೋ ಶರ್ಟ್ ಮತ್ತೆ ಹಾಕೊಂಡ್ಬರ್ತಾರೆ. ನಮಗೆ ಆ ಥರ ಪ್ರತಿ ಸೀನಿಗೆ ಹೊಸ ಬಟ್ಟೆ, ಹೀರೋಗೆ ಹೊಸ ಬಟ್ಟೆ, ಮೇನ್ ಕ್ಯಾರೆಕ್ಟರ್ ಹೊಸ ಬಟ್ಟೆ ಕೊಡಬೇಕು ಆ ಥರದ್ದೆಲ್ಲ ಏನಿಲ್ಲ. ಅಂದರೆ ನಾವು ಮನೆಯಲ್ಲಿ ಇವಾಗ ಈ ಜುಬ್ಬಾನ್ ನಾನು ಮತ್ತೆ ನಾಡಿದ್ದು ಹಾಕೋತೀನಿ, ಆ ಥರ ಟ್ರೀಟ್ ಮಾಡಿದ್ವಿ ಕ್ಯಾರೆಕ್ಟರ್ಗಳನ್ನ. ಅವನ ಹವಾಯಿ ಚಪ್ಪಲಿ ನನಗೆ ಗೊತ್ತಿರೋವಂತೂ ಪ್ರಾಬ್ಲಿ ಇತ್ತೀಚೆಗಂತೂ ಯಾವ ಹೀರೋಗಳಿಗೆ ತುಂಬ ಹತ್ತಿರ ಇರುವಂಥದ್ದು. ಒಂದು ಜೀನ್ಸು, ಒಂದು ಹವಾಯಿ ಚಪ್ಪಲಿ, ಒಂದು 4-5 ಟಿ ಶರ್ಟು, ಅದೇ ಟಿ ಶರ್ಟ್ಗಳನ್ನ ರಿಪೀಟ್ ಮಾಡಿ ಅಫ್ಕೋರ್ಸ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ತುಂಬ ಕೆಲಸ ಮಾಡಿದ್ದಾರೆ. ಯಾಕಂದರೆ ಎಲ್ಲೂ ರಿಪೀಟ್ ಆಗಬಾರ್ದು. ಆ ಕಾಸ್ಟ್ಯೂಮ್ ನಂಬರಿಂಗ್ ಅದೆಲ್ಲ ತುಂಬ ಕಷ್ಟದ ಕೆಲಸ. ಆ್ಯಕ್ಚುಲಿ ಟೆಕ್ನಿಕಲ್ ಅಂದರೆ ಏನೋ ಲೆಬೋರಿಯಸ್ ಕೆಲಸ ಅದು. ಇಲ್ಲ ಅದು ಅರ್ಧೋಗ್ಬೇಕು, ಇಲ್ಲ ಕಿತ್ತೋಗ್ಬೇಕು ಆ ಥರ.
ಆ್ಯಂಡ್ ಯೂಸ್ ಮಾಡಿರೋ ಚಪ್ಪಲಿ, ಯೂಸ್ ಮಾಡಿರೋ ಬೈಕ್ಗಳು. ಯಾಕಂದರೆ 2002 ಸಿನಿಮಾ ಮಾಡ್ತಾ ಇದೀವಿ ಅಂದಾಗ ಇಲ್ಲಿ ವಿಜುವಲಿ ಅಂತ ಏನು ಡಿಫ್ರೆನ್ಸ್ ಇಲ್ಲ. 2026ಕ್ಕೂ 2002ಕ್ಕೂ ಅದೇ 60s 70s ಆದರೆ ಡಿಫ್ರೆನ್ಸ್ ಇದೆ. ಕಾರ್ಗಳು, ಹೇರ್ ಸ್ಟೈಲು, ಬೆಲ್ ಬಾಟಮ್ ಪ್ಯಾಂಟ್. 2002-3ನಲ್ಲಿ ನಿಮ್ಗೆ ಅಂತ ವಿಜುವಲ್ ಡಿಸ್ಟಿಂಕ್ಷನ್ ಏನಿಲ್ಲ. ಇವಾಗಿರೋ ಕಾರ್ಗಳೇ ಇದೆ, ಇನೋವಾ ಇತ್ತು, ಸ್ವಿಫ್ಟ್ ಇತ್ತು, ಸೇಮ್ ಪಲ್ಸರು ಎಲ್ಲನೂ ಅದೇ ಇದೆ. ಬಟ್ ಅದು ಕ್ರಿಯೇಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದನ್ನು ನನಗೆ ಸಮರ್ಥವಾಗಿ ಮಾಡಿಕೊಟ್ಟಿದ್ದು ನಮ್ಮ ಯೋಗಿ ಜಿ ರಾಜ್ ಅವರು, ಕಾಸ್ಟ್ಯೂಮ್ ಡಿಸೈನರು. ಯಾಕೆಂದರೆ ಬಟ್ಟೆಗಳು ತುಂಬ ರಿಯಲ್ ಅನ್ನಿಸ್ತವೆ ನೋಡೋದು. ಪ್ಲಸ್ ವಿಶ್ವಾಸ್ ಕಶ್ಯಪ್ ಅವ್ರದ್ದು ಪ್ರೊಡಕ್ಷನ್ ಡಿಸೈನು. ಅವ್ರ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಸುಜಿ ಟೀ ಅಂಗಡಿ ಶೂಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಯಾರೋ ಶೂಟಿಗೆ ಬಂದವರು ಕೇಳ್ತಾ ಇದ್ರು, ಈ ಟೀ ಅಂಗಡಿ ಇತ್ತ ಮೊದಲೇನೆ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ರು. ಅವತ್ತು ನೈಟ್ ಶೂಟು. ಹೌದು, ನನಗೆ ಇಲ್ಲಿ ಬಂದ್ಬಿಡಿ ಅಂತ. ನನಗೆ ಇದು ಗೊತ್ತಿತ್ತಲ್ಲ, ಡಿ ಸಿ ಆಫೀಸ್. ಹೋದೆ, ಎಲ್ಲಿ ಅಂದೆ. ಇನ್ನೂ ಅವಾಗಿನ ಲೈಟ್ ಗೀಟ್ ಏನೂ ಆನ್ ಆಗಿರಲಿಲ್ಲ. ಎಲ್ಲಿ ಅಂದೆ. ಅಲ್ಲೊಂದು ಪೆಟ್ಟಿ ಅಂಗಡಿ ಇದೆ, ಟೀ ಅಂಗಡಿನ. ಆಮೇಲೆ ಸೀದಾ ಹೋದರೆ ಪಕ್ಕಾ ಟೀ ಅಂಗಡಿ. ಒಂದು ಟೀಗೆ ಕೊಟ್ಟಿನ ಪ್ರೊಡಕ್ಷನ್ ಬಂದಿಲ್ಲ ಅಂದೆ. ಸರ್ ಸೆಟ್ಟು ಸರ್ ಅಂತ. ಅದು ಅಷ್ಟು ಚೆನ್ನಾಗಿ ರಿಯಲ್ ಆಗಿ ಮಾಡಿದ್ರು. ಅದ್ರ ಜೊತೆಗೆ ಮೇ ಬಿ ದಳಪತಿ ಆದ ನಂತರದಲ್ಲಿ ಮೈಸೂರನ್ನ ಈ ಥರದೊಂದು ವಿಭಿನ್ನವಾಗಿ ಒಂದಷ್ಟು ಜಾಗಗಳು ತೋರಿಸಿದ್ದು ಈ ಸಿನಿಮಾದಲ್ಲಿ ಅಂತ. ಹೌದು. ಆಮೇಲೆ ಮೈಸೂರು ಆಗೇನೆ. ಈಗ ದಳಪತಿನಲ್ಲಿ ಅಂದರೆ ನನಗೆ ತುಂಬ ದೊಡ್ಡ ಫ್ಯಾನ್ ಮಣಿ ಸರ್ಗೆ. ಅಂದರೆ ಮೈಸೂರಾಗೇ ತೋರಿಸೋದು. ಅಂದರೆ ಯಾವುದೇ ಟೂರಿಸ್ಟಿ ಇದಿಲ್ದಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಆಡುಕಳಂ ಫಿಲ್ಮ್ ನೋಡಿದ್ರೆ ಅದರಲ್ಲಿ ಬರೋ ಮಧುರೈ ಇದೆಯಲ್ಲ, ಅವರು ಮಧುರೈ ಮೀನಾಕ್ಷಿ ದೇವಸ್ಥಾನ ತೋರಿಸ್ದೆ ಮಧುರೈ ತೋರಿಸ್ತಾರೆ. ಅದು ಚಾಲೆಂಜ್. ಅಂದರೆ ನೀವು ಚಾಮುಂಡಿ ಬೆಟ್ಟದ ಮೇಲೆ ಹೀರೋನ ಕರ್ಕೊಂಡು ಹೋಗದೆ ಮೈಸೂರು ಕತೆ ಹೇಳೋದು. ಸೊ ಅದೆಲ್ಲ ಚಾಲೆಂಜಸ್ ಇರುತ್ತಲ್ಲ. ಸೊ ಅದು ಸ್ವಲ್ಪ ಏನಂದರೆ ಖುಷಿ ಕೊಡುತ್ತೆ ಕೆಲಸ ಮಾಡಬೇಕಾದ್ರೆ. ಆಮೇಲೆ ಒಪ್ಕೊಂಡು ಮಾಡ್ತಾರೆ ಕೂಡ. ಅಂದರೆ ಆ ಥರದ್ದು ಯಾವುದೂ ಹಿಂಜರಿಕೆ ಇರಲಿಲ್ಲ ಅವ್ರಿಗೆ. ಅಂದರೆ ಹಿಂಗೆ ಮಾಡಿದ್ರೆ ಹೆಂಗೆ, ಹಂಗೆ ಮಾಡಿದ್ರೆ ಹೆಂಗೆ ಅಂತ. ಪ್ಲಸ್ ನಾವು ನೋಡ್ತಾನೂ ಇದ್ವಿ, ಅವಾಗವಾಗ ಎಡಿಟ್ ಮಾಡಿ ನೋಡ್ತಾ ಇದ್ವಿ, ಇಲ್ಲಿ ಈ ಥರ ಬೇಕು ಅಂತ. ಎಲ್ಲರೂ ರಿಸೆಪ್ಟಿವ್ ಆಗಿದ್ದರು. ಪ್ಲಸ್ ತುಂಬ ನೈಟ್ ಶೂಟ್ಸ್ ಜಾಸ್ತಿ ಇತ್ತು. ನಮ್ಮ ಸಿನಿಮಾದಲ್ಲಿ ನೈಟ್ ತುಂಬ ಜಾಸ್ತಿ ಶೂಟ್ಸ್ ಇತ್ತು. ಹಂಗಾಗಿ ನಮಗೆ ಇತ್ತೀಚೆಗೂ ನೈಟ್ ನಿದ್ದೆನೇ ಬರ್ತಾರೆ. ಪ್ಲಸ್ ನಾವು ಯೂಸ್ ಮಾಡಿದ ಗಾಡಿಗಳು, ಯಾಕೆಂದರೆ 2002-3 ಗಾಡಿಗಳು ಬೇಕು ಅಂದರೆ 20-25 ವರ್ಷದ ಹಳೆ ಗಾಡಿಗಳು ಬೇಕು. ನೋಡಿ, ನನಗೆ ಗಾಡಿ ಕೊಟ್ಟಿರೋದು ಬಂದು ಕಾಂಟೆಸ ಒಂದು ಗಾಡಿ ಹೋಗಿದ್ವಿ ಇವರಿಗೆ. ಆ ಗಾಡಿ ಏನು ಒಳ್ಳೆ ಮಜಾ ಕೊಡ್ತು ಅಂದರೆ ಆ ಗಾಡಿ. ಇವಾಗ ನೀವು ಅದು ಒಂದು ಶಾರ್ಟಲ್ಲಿ ಬಂದು ಹಿಂಗೆ ಗಾಡಿ ನಿಲ್ಲಿಸ್ತೀನಿ, ಇಳಿದಿದ್ದ ತಕ್ಷಣ ಒಂದು ಬ್ಯಾನರ್ ಬೀಳುತ್ತೆ, ನಾಗಪ್ಪಂಗೆ ಒಂದು ಬ್ಯಾನರ್. ಸೊ ಎಲ್ಲ ಒಂದು ಹಾರ ಹಾಕ್ಕೊಂಡು ನಾಗಪ್ಪಂಗೆ ಜೈ ಅಂತರು. ಜೈ ಅಂತ ಹಿಂಗೆ ಕೂತ್ಕೊಂಡು ಗಾಡಿ ಸ್ಟಾರ್ಟೇ ಆಗ್ತಾಯಿಲ್ಲ ಗಾಡಿ. ಕೊನೆಗೆ ತೆಳ್ರೋ ಅದರೂ ಶಾರ್ಟ್ ನಡೀತಾ ಇದೆ, ತೆಳ್ರೋ ಅಂತ ಇಮಿಡಿಯೇಟಾಗಿ ಹಿಂದೆ ಅಂತ. ಮಜಾ ಅದು ಬಿಹೈಂಡ್ ದ ಸೀನ್ಸ್ ಆಗೋದು. ಇದೆಲ್ಲ ಮಜಾ. ಅಂದರೆ ಹೊರಗಡೆ ಹೇಳಿದ್ರೆ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಅಲ್ಲ. ಬಟ್ ನಾವು ಕೆಲಸ ಮಾಡಬೇಕಾದ್ರೆ ಒಂದು ಶಾರ್ಟ್ ಸಿಗೋದಕ್ಕೆ, 1-2 ಸೆಕೆಂಡ್ ಒಂದು ಶಾರ್ಟ್ ಸಿಗೋದಕ್ಕೆ ತುಂಬ ಎಫರ್ಟ್ ಹೋಗುತ್ತೆ. ಪ್ಲಸ್ ಆ ಗಾಡಿಗಳು ಎಲ್ಲ 20 ವರ್ಷದ ಹಳೆ ಗಾಡಿಗಳು. ಶೂಟಿಂಗಿಗೆ ತರೋರು ಎಲ್ಲ ಕರೆಕ್ಟಾಗಿರ್ತಾ ಇತ್ತು, ಶಾರ್ಟಲ್ಲಿ ಆನ್ ಆಗ್ತಾ ಇರಲಿಲ್ಲ. ಶಾರ್ಟಲ್ಲಿ ಆಮೇಲೆ ಒಳ್ಳೆ ಮಜಾ ಏನು ಗೊತ್ತಾ ನಿಮಗೆ, ಇವಾಗ ಹೋಗಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬರೋನು. 3 ರೌಂಡ್ ಹೊಡೆಯೋಷ್ಟರಲ್ಲಿ ಡಮಾರ್ ಪೆಟ್ರೋಲ್. ಅದೇ ಹಳೆಯ ಗಾಡಿಗಳು ಅಲ್ಲೆಲ್ಲ ಅದು ತೂತಾಗ್ಬಿಟ್ಟಿತ್ತು, ಪೆಟ್ರೋಲ್ ಲೀಕೇಜ್ ಇತ್ತು, ಈ ಥರದ್ದೆಲ್ಲ ಏನೇನೋ ಇತ್ತು. ಬಟ್ ಅದೆಲ್ಲದ್ರ ನಡುವೆ ನಾವು ಮಜಾ ಮಾಡಿ ಮುಗಿಸಿದ. ಆಮೇಲೆ ಎಲ್ಲ ರಿಯಲ್ ಲೊಕೇಶನ್ಸಲ್ಲಿ ಮಾಡಿದ್ವಿ. ನಮ್ಗೆ ಅದೊಂದು ಸಂತೋಷ ಇದೆ. ಅಂದರೆ ಎಲ್ಲೂ ಸೆಟ್ ಇಲ್ಲ. ಸುಜಿ ಟೀ ಅಂಗಡಿ ಅಂದರೆ ಅದು ರಿಯಲ್ ಜಾಗದಲ್ಲಿ ಮಾಡಿರೋದು. ಪಚ್ಚೊಂದು DVD ಅಂಗಡಿ ಅಂದರೆ ಅದು ನಿಜವಾಗ್ಲೂ ಸುಣ್ಣದ ಕೇರಿದ ಒಂದು ರೋಡಲ್ಲಿ ಒಂದು ಅಂಗಡಿ ತೊಗೊಂಡು ನಾವು ಡ್ರೆಸ್ಅಪ್ ಮಾಡಿರೋದು. ಮಹೇಂದ್ರನ ಮನೆ ನಮಗೆ ಅದೇ ಥರ ಬೇಕಿತ್ತು. ತೊಟ್ಟಿ ಮನೆ, ಕಂಬಗಳು, ಒಂದು ಸ್ವಲ್ಪ ಲ್ಯಾವಿಶ್ ಆಗಿರಬೇಕಿತ್ತು ಒಬ್ಬ ಮೈಯರ್ ಮನೆ ಅಂದರೆ. ಅದನ್ನು ಹುಡುಕಿದ್ವಿ. ಆಮೇಲೆ ಬಾರು, ನಮ್ಮ ಸಿನಿಮಾದಲ್ಲಿ ಬರೋ ಬಾರು, ಆ ಬಾರಿನ ಹೆಸರುಗಳು ಶಾಂತಿ ಕ್ರಾಂತಿ, ಈ ಪ್ರಳಯ ಅಂತ, ಈ ರವಿಚಂದ್ರನ್ ಸರ್ದು ಫಿಲ್ಮ್ಗಳ ಹೆಸರು ಇಟ್ಟು, ಚೆಂಡು, ನಂಜಪ್ಪನ ಮಗ ಚೆಂಡು ನಂಜಪ್ಪ, ಇದೆಲ್ಲ ಒಂದಷ್ಟು ಆಸ್ಪೆಕ್ಟ್ಗಳಿದೆಯಲ್ಲ, ಅದೆಲ್ಲ ಸ್ವಲ್ಪ ಜನರಿಗೆ ಇಷ್ಟ ಆಗಿದೆ. ಪ್ಲಸ್ ಸ್ವಲ್ಪ ವಿಭಿನ್ನವಾಗೂ ಕೂಡ ಇದೆ. ಆಮೇಲೆ ಸಿನಿಮಾದಲ್ಲಿ ಮೀಟಿಂಗ್ ಜಾಗಗಳು ಅಷ್ಟೇ. ನಮ್ಮ ಸಿನಿಮಾದಲ್ಲಿ ವಿಲನ್ನು, ಹೀರೋ ಎಲ್ಲ ಮೀಟ್ ಮಾಡೋ ಜಾಗಗಳು, ಇವರು ಎಲ್ಲ ಮೀಟ್ ಮಾಡೋ ಜಾಗಗಳು ಅಷ್ಟೇ. ಯಾವುದೋ ಚೌಲ್ಟ್ರಿದು ಅಡುಗೆ. ಬಟ್ ನೀವು ನೋಡಿ, ಮೈಸೂರನ್ನ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇದೆಯಲ್ಲ. ಯಾಕೆಂದರೆ ನಾನು ಮೈಸೂರಿನಾಗಿ ಅದನ್ನು ತುಂಬ ಹತ್ತಿರದಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಇವತ್ತಿಗೂ ಕೂಡ ಈ ಕತೆ ತಗೊಳಕ್ಕೆ ಅದೊಂದು ಕಾರಣ ಆಗಿದೆ. ಯಾಕೆಂದರೆ ಇವತ್ತಿಗೆ ಮಾರ್ಕೆಟಲ್ಲಿ ತುಂಬ ದೊಡ್ಡ ನೇಮು ಅಂತಂದರೆ ಸುಮ್ಮನೆ ಹೇಳೋದಾದರೆ ಮೈಸೂರು ಮ್ಯಾಂಗೋ ಏನೋ ಒಂದು ಡಿಫ್ರೆಂಟ್ ಹೆಸರುಗಳಲ್ಲಿ ಅದನ್ನೆಲ್ಲ ತುಂಬ ಹತ್ತಿರ ಬಂದು ನೋಡಿ ಒಂದು ನೋವಿರುತ್ತೆ ಗೊತ್ತಾ. ನಮ್ಮ ಮೈಸೂರಿಗೆ ಈ ಥರದೊಂದು ಹೆಸರು ಅಂತ ಕಳಂಕ ಬರೋದೊಂದು ಬೇಜಾರಿರುತ್ತಲ್ಲ. ಆ ಒಂದು ಕಾರಣದಿಂದ ಈ ಕತೆ ಅದಿರೋದಿಲ್ಲ. ಅದರಲ್ಲಿ ಮೇಜರ್ ಇದ್ದಿದ್ದು ನನಗೆ ಈ ದೊಡ್ಡ ಊರುಗಳದು ದೊಡ್ಡ ಬಿಲ್ಡಿಂಗ್ಗಳ ಕೆಳಗಡೆ ಬಜ್ಜಿ ಅಂಗಡಿ, ಟೀ ಅಂಗಡಿ ಇಟ್ಕೊಂಡಿರ್ತಾರೆ ನೋಡಿ. ಆ ಜನರ ಕತೆ ಹೇಳಬೇಕು. ನಿಮಗೆ ಬರೀ ಬಿಲ್ಡಿಂಗ್ ಕಾಣುತ್ತೆ ಅಷ್ಟೇ, ಫೋಟೋ ತೆಗೆದ್ರೆ ಆ ಜನ ಕಾಣಲ್ಲ. ಆ ಕಳೆದು ಹೋಗಿರೋ ಜನರ ಕಥೆ ಹೇಳಬೇಕು. ಪದ್ಮ ಯಾರು, ಯಾವುದೋ ಹೊಲದಲ್ಲಿ ಗಾಂಜಾ ಬೆಳೆಸ್ತಾ ಇರೋ ಜಾಗದಲ್ಲಿ ಗಿಡ ಕೀಳಕ್ಕಿರೋ ಹೆಣ್ಮಗಳು. ನಿಮಗೆ ಖಂಡಿತವಾಗ್ಲೂ ನೇಕೆಡ್ ಐಗೆ ಕಾಣಿಸ್ದಲ್ಲೇ ಇರೋ ಥರದ ಪಾತ್ರ. ಸುಜಿ ಟೀ ಅಂಗಡಿ, ಇಲ್ಲಿಂದ ನಡ್ಕೊಂಡು ಹೋಗೋಣ ಬನ್ನಿ, ಅಲ್ಲಿ RR ನಗರ ಆರ್ಚ್ ಹತ್ರ ಎಷ್ಟು ಅಂಗಡಿಗಳು ಸಿಗ್ತವೆ.
ನಿಮಗೆ ಇವಾಗ ಹೇಳಿರೋದಕ್ಕೆ ಆ ಕಡೆ ಕಣ್ಣು ಹೋಗುತ್ತೆ ಬಿಟ್ರೆ, ಇಲ್ಲಾಂದ್ರೆ ನಿಮಗೆ ದಿನಕ್ಕೆ ಏನು ಬೇಡ, ಇವಾಗ ನಾವು ಇಲ್ಲಿರೋದೇ ಸುಮ್ಮನೆ ಸ್ವಲ್ಪ ಮುಂದೆ ರೈಟ್ ಸೈಡಲ್ಲೇ ಒಂದು ಪೆಟ್ಟಿ ಅಂಗಡಿ. ಹೌದು, ಆದರೆ ಅವ್ರದ್ದೊಂದು ಲೈಫ್ ಇದೆ. ಈ ನೋಡಿ ಪರ್ಸನಲ್ ಲೈಫ್, ದೊಡ್ಡ ಕಾಫಿ ಶಾಪಲ್ಲಿ ಜನ ಇರಲ್ಲ, ಅಲ್ಲಿ ನಿಂತ್ಕೊಂಡು ಎಷ್ಟು ಜನ ಟೀ ಕುಡಿತಾರೆ ಗೊತ್ತಾ. ಸೊ ಈ ಜನ ಅಂದರೆ ಆಮೇಲೆ ಆ DVD ಈಗ ನಮಗೆ ನೆನಪಿದೆ, ನಾನು 90s 2000s ನಾವು 10 ರೂಪಾಯಿಗೆ DVD ತಂದು ಮನೇಲಿ ನೋಡ್ತಾ ಇದ್ದೆ. ಆಮೇಲೆ ಆ DVD ಪ್ಲೇ ಮಾಡಿದ್ರೆ VCD ಸಾರಿ ನಿಮಗೆ 2000 ನಿಮ್ಗೆ DVD ಇನ್ನೂ ಬಂದಿರಲಿಲ್ಲ, ಅಲ್ಲಿ VCD ಇತ್ತು ಪ್ಲಸ್ ಅದಕ್ಕಿಂತ ಹಿಂದೆ ಕ್ಯಾಸೆಟ್ಸ್ VHS ಬರ್ತಾ ಇತ್ತು. ಅದು ಒಂದು ತುಂಬ ಒಳ್ಳೆ ಕಲ್ಚರ್ ಅದು. ಯಾಕೆಂದರೆ ನಾನು ತುಂಬ ಹಿಂದೆ ಅಂದರೆ ನಮ್ಮಮ್ಮ ಕೆಲಸ ಮಾಡ್ತಿರ್ಬೇಕಾದ್ರೆ ಬಣಕಲಲ್ಲಿದ್ವಿ. ಇಡೀ ವಟಾರದಲ್ಲಿ ನಮ್ದೊಂದೇ ಮನೆಗೆ TV ಇದ್ದಿದ್ದು. ಸೊ ಇಡೀ ವಟಾರದವರೆಲ್ಲ ಸೇರಿ VCPಗೆ ದುಡ್ಡು ತಂದು ಮನೆಗೆ ಅದು ಆಗ್ತಾರೆ. ಯಾರ್ಯಾರಿಗೆ ಯಾವ್ಯಾವ ಸಿನಿಮಾ ಇಷ್ಟನೋ ಅವ್ರು ದುಡ್ಡು ಕೊಟ್ಬಿಟ್ಟು ತಂದು ನೋಡ್ತಾರೆ. ಆಮೇಲೆ ಇಡೀ ವಟಾರದವರೆಲ್ಲ ಬಂದು ಕೂತು TV ನೋಡ್ತಾರೆ. ಅದೊಂದು ಕಮ್ಯುನಿಟಿ ಒಂದು ಇದಿತ್ತಲ್ಲ. ಈಗ ಎಲ್ಲ ಫೋನಲ್ಲಿದೆ. ಈಗ ಎಲ್ಲರೂ ಇವ್ರು ನೋಡ್ತಿರೋದು ನನಗೆ ಇಷ್ಟ ಆಗಲ್ಲ ಅಂತಾನೆ ನಾನು ಸೈಡ್ಗೆ ಹೋಗ್ಬಿಟ್ಟು ನನಗೇನು ಬೇಕೋ ಅದನ್ನು ನಾನು ನೋಡ್ಕೋತೀನಿ. ಆದರೆ ಅವಾಗ ಅದಿರಲಿಲ್ಲ. VCD DVD ಇದೆಲ್ಲ ನ್ಯೂಸು ಒಂದೇ. ಟು ಬಿ ವೆರಿ ಫ್ರ್ಯಾಂಕ್, ಇವತ್ತು ಫೋನು ರಿಲೇಷನ್ಶಿಪ್ನೆಲ್ಲ ದೂರ ಮಾಡಿಬಿಟ್ಟಿದೆ. ಹೌದು, ಆ ಡಿಸ್ಟೆನ್ಸ್. ನಾನು ಅದಕ್ಕೇ ಸಿಕ್ದವ್ರಿಗೆಲ್ಲ ಹೇಳೋದು, ದಯವಿಟ್ಟು ನಿಮ್ಮ ಮನೇಲಿ ಹೋದಾಗ ಫೋನನ್ನು ಸೈಡ್ಗೆ ಇಟ್ಬಿಡಿ. ಯಾವುದೋ ರೆಸ್ಟೋರೆಂಟ್ಗೆ ಹೋಗಿರ್ತಾರೆ, ತಂದೆ ಒಂದು ಫೋನು, ತಾಯಿ ಒಂದು ಫೋನು, ಮಗ ಒಂದು ಫೋನು, ಸೊಸೆ ಒಂದು ಫೋನು, ಮೊಮ್ಮಗ ಒಂದು ಫೋನು, ಎಲ್ಲ ಅದ್ರ ಬದಲು ನೀವು ಮನೇಲೆ ಕೂತ್ಕೊಂಡು ಈಗ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ. ಅಂದರೆ ಅಷ್ಟು ಬೆಳೆದ್ಬಿಟ್ಟಿದೆ ಇವಾಗ. ಅಂದರೆ ಎಲ್ಲರದ್ದು ಅಸ್ತಿತ್ವ ಅದರೊಳಗಡೆ ಇದೆ. ವಾಟ್ಸಪ್ ಇಲ್ಲದೆ ಕೆಲಸ ಆಗಲ್ಲ. ಅಂದರೆ ಈಗ ಯಾರಿಗೂ ಕೂಡ ಅಂದರೆ ನಮ್ಮ ಕ್ಯಾರೆಕ್ಟರ್ಗಳಿದಾವಲ್ಲ, ಅಂದರೆ ಇವತ್ತಿನ ಜನ್ಸಿ ಮಕ್ಕಳು ಇದನ್ನು ನೋಡಿದ್ರೆ ಅವ್ರಿಗೆ ಪ್ರಾಬ್ಲಿ ಅರ್ಥನೂ ಆಗಲ್ವೇನೋ. ಏಕೆಂದರೆ ಫಿಂಗರ್ ಟಿಪ್ಪಲ್ಲಿ ಅವರಿಗೆ ಮನೆ ಗ್ರೋಸರಿ ಬರುತ್ತೆ, ಫಿಂಗರ್ ಟಿಪ್ಪಲ್ಲಿ KEB ಬಿಲ್ ಕಟ್ತಾರೆ, ಕಿರಾಣಿ ಅಂಗಡಿಗೆ ಹೋಗಿ ತೊಗೊಂಡಿರೋ ಅನುಭವ ಇಲ್ಲ. ನಾಳೆ ದಿವಸ ಓಲಾ ಊಬರ್ ಸ್ಟ್ರೈಕ್ ಅಂದರೆ ಮನೆಗೆ ಹೋಗೋದಕ್ಕೆ BTS ನಂಬರ್ ಬಸ್ ಯಾವುದು ಅಂತ ಗೊತ್ತಿರಲ್ಲ ಅವರು. ಆಯ್ತಾ, ನನ್ನಲ್ಲಿ ಹೇಳಿ ಅವ್ರಿಗೆಲ್ಲರಿಗೂ ನಾನು ಹೇಳೋದೇನೆಂದರೆ, ನೀವು ಆ ಫೋನಲ್ಲಿ ನೋಡೋ ಮಜಾಕ್ಕಿಂತ ಥಿಯೇಟ್ರಿಗೆ ಬಂದು ನೋಡೋ ಮಜಾ ಇದೆಯಲ್ಲ, ಆ ಸೌಂಡು, ಆ ದೊಡ್ಡದು 70mm ಸ್ಕ್ರೀನು, ಆ ಮಜಾ ಸುಮಾರು ಜನಕ್ಕೆ ಗೊತ್ತಿಲ್ಲ.